ಹಲೋ ಎವ್ರಿವನ್, ಇದು ನವೋದಯ ಫೌಂಡೇಶನ್ ಅರ್ಪಿಸುತ್ತಿರುವ ಕರೆಂಟ್ ಅಫೇರ್ಸ್ ಕ್ಲಾಸಸ್ ಯುಪಿಎಸ್ಸಿ, ಕೆಪಿಎಸ್ಸಿ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೋಸ್ಕರ ಆಯೋಜಿಸಲಾಗ್ತಿದೆ. ಹೆಚ್ಚಿನ ವಿವರ ಬೇಕು ಅಂತ ಹೇಳಿದರೆ ನಮ್ಮ ವೆಬ್ಸೈಟ್ ನವೋದಯ ಫೌಂಡೇಶನ್.inಗೆ ಲಾಗಿನ್ ಆಗಬಹುದು ಅಥವಾ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮಾಹಿತಿಯನ್ನು ಪಡಿಬಹುದು. ಈ ಒಂದು ವಿಡಿಯೋದಲ್ಲಿ ನಾವು ಇವಿನ್ ಎನ್ನುವುದರ ಬಗ್ಗೆ ಬ್ರೀಫ್ ಆಗಿ ತಿಳ್ಕೊಳ್ತಾ ಹೋಗೋಣ. ಇವಿನ್ ಅಂತ ಹೇಳಿದ್ರೆ ಎಲೆಕ್ಟ್ರಾನಿಕ್ ವ್ಯಾಕ್ಸಿನ್ ಇಂಟೆಲಿಜೆನ್ಸ್ ನೆಟ್ವರ್ಕ್ ಅಂತ ಹೇಳ್ತೀವಿ. ಈ ಒಂದು ವಿಷಯದ ಬಗ್ಗೆ ಇಂದಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಏನೆಲ್ಲ ಬೆನಿಫಿಟ್ಸ್ ಇದೆ, ಏನಕ್ಕಾಗಿ ಇದು ನ್ಯೂಸ್ನಲ್ಲಿದೆ, ಹಾಗಿದ್ರೆ ಇವಿನ್ ಅಂತ ಹೇಳಿದ್ರೆ ಯಾವುದು ಇದನ್ನ ಅಡಾಪ್ಟ್ ಮಾಡ್ಕೊಂಡಿರುವಂತಹ ಮಿನಿಸ್ಟ್ರಿ ಅಥವಾ ಡಿಪಾರ್ಟ್ಮೆಂಟ್, ಈ ಎಲ್ಲ ಒಂದು ಮಾಹಿತಿಯನ್ನ ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಇದು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ವೆರಿ ಇಂಪಾರ್ಟೆಂಟ್. ಮೇನ್ಸ್ ನಲ್ಲಿ ಅಷ್ಟಾಗಿ ಇದರ ಬಗ್ಗೆ ಕ್ವೆಶನ್ಸ್ ಕೇಳುವಂತಹ ಸಾಧ್ಯತೆ ಕಡಿಮೆ ಇದೆ, ಬಟ್ ಪ್ರಿಲಿಮ್ಸ್ ಓರಿಯೆಂಟೆಡ್ ನೋಡೋದಾದ್ರೆ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸ್ಟೇಟ್ಮೆಂಟ್ಸ್ ವೈಸ್ ನ ಕೇಳುವಂತಹ ಚಾನ್ಸಸ್ ತುಂಬಾನೇ ಇದೆ ಆಸ್ ಇಟ್ ಕಮ್ಸ್ ಅಂಡರ್ ಸೈನ್ಸ್ ಅಂಡ್ ಟೆಕ್. ಹಾಗಿದ್ರೆ ನೋಡೋಣ ಏನಿದು ಇವಿನ್, ಏನಕ್ಕಾಗಿ ಇದು ರೀಸೆಂಟ್ ಆಗಿ ನ್ಯೂಸ್ ನಲ್ಲಿ ಇದೆ ಅಂತ ಹೇಳಿ. ಏನಕ್ಕೆ ಇದು ರೀಸೆಂಟ್ ಆಗಿ ನ್ಯೂಸ್ ನಲ್ಲಿ ಇದೆ ಅಂತ ಹೇಳಿದ್ರೆ, ಈ ನೆಟ್ವರ್ಕ್ ಏನಿದೆ ಎಲೆಕ್ಟ್ರಾನಿಕ್ ವ್ಯಾಕ್ಸಿನ್ ಇಂಟೆಲಿಜೆನ್ಸ್ ನೆಟ್ವರ್ಕ್, ಇದು ಆಲ್ರೆಡಿ 32 ಸ್ಟೇಟ್ಸ್ಗಳನ್ನ ರೀಚ್ ಮಾಡಿದೆ. ನಾಟ್ ಓನ್ಲಿ ಸ್ಟೇಟ್ಸ್ ಬಟ್ ಆಲ್ಸೋ ಯೂನಿಯನ್ ಟೆರಿಟರೀಸ್ ಅಂತ ಕೂಡ ಅಂತೀವಿ. ಈ ನೆಟ್ವರ್ಕ್ ಏನಿದೆ ವ್ಯಾಕ್ಸಿನ್ ಇಂಟೆಲಿಜೆನ್ಸ್ ನೆಟ್ವರ್ಕ್, ಇದು 32 ರಾಜ್ಯಗಳ ಜೊತೆಗೆ ಯೂನಿಯನ್ ಟೆರಿಟರೀಸ್ನು ಕೂಡ ರೀಚ್ ಆಗಿದೆ ಆಲ್ರೆಡಿ. ಹಾಗೆ ಮುಂಬರುವಂತಹ ದಿನಗಳಲ್ಲಿ ಇದು ಕೇವಲ ಈ 32 ರಾಜ್ಯಗಳು ಹಾಗೆ ಯೂನಿಯನ್ ಟೆರಿಟರೀಸ್ ಮಾತ್ರವಲ್ಲ, ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ ಏನಿದೆ ಇಲ್ಲಿರುವಂತಹ ರಾಜ್ಯಗಳನ್ನು ಕೂಡ ಈ ಒಂದು ನೆಟ್ವರ್ಕ್ ರೀಚ್ ಆಗುತ್ತೆ. ನಾಟ್ ಓನ್ಲಿ ಅಂಡಮಾನ್ ಅಂಡ್ ನಿಕೋಬಾರ್, ಅದ್ರ ಜೊತೆಗೆ ಲಡಾಖ್ ಆಗಿರ್ಬೋದು, ಸಿಕ್ಕಿಂ ಆಗಿರ್ಬೋದು, ಚಂಡೀಗಢ, ಈ 4 ಪ್ರದೇಶಗಳನ್ನು ಕೂಡ ಈ ಒಂದು ನೆಟ್ವರ್ಕ್ ಮುಂಬರುವಂತಹ ದಿನಗಳಲ್ಲಿ ರೀಚ್ ಆಗುತ್ತೆ ಅಂತ ಹೇಳಿ ನ್ಯೂಸ್ ನಲ್ಲಿ ರೀಸೆಂಟ್ ಆಗಿ ಇರುವಂತದ್ದು. ಹಾಗಾಗಿ ಈ ಇವಿನ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಹಾಗಿದ್ರೆ ಈ ಸಿಸ್ಟಮ್ ಏನಕ್ಕೆ ಇವಾಗ ಹೆಚ್ಚಿನದಾಗಿ ಬಳಕೆ ಆಗ್ತಿದೆ, ಹೇಗೆ ಯೂಸ್ಫುಲ್ ಆಗ್ತಿದೆ ಅಂತ ಹೇಳಿದ್ರೆ, ನಮಗೆಲ್ಲ ತಿಳಿದಿರೋ ಹಾಗೆ ಈಗ ರೀಸೆಂಟ್ ಆಗಿ ಇಶ್ಯೂ ಇರೋದೇ ಕೋವಿಡ್-19 ಕರೋನಾ ವೈರಸ್ದು. ಈ ಒಂದು ಪ್ಯಾಂಡಮಿಕ್ ಎಷ್ಟೋ ಜನರ ಲೈಫ್ ಅನ್ನ ತಗೊಂಡಿದೆ. ಹಾಗೇನೆ ಮಿಲಿಯನ್ಸ್ ಆಫ್ ಪೀಪಲ್ ಎಲ್ಲರೂ ಕೂಡ ಹಾಸ್ಪಿಟಲೈಸ್ ಆಗ್ತಿದ್ದಾರೆ. ಆ ಎಲ್ಲ ಹಾಸ್ಪಿಟಲೈಸ್ ಆಗಿರುವಂತಹ ಪೇಷಂಟ್ಸ್ಗಳಿಗೆ ಪ್ರಾಪರ್ ಆಗಿ ಹೆಲ್ತ್ ಕೇರ್ ನೀಡ್ಸ್ ಅನ್ನ ಕೊಡಬೇಕು, ಪ್ರಾಪರ್ ಆಗಿ ಅವರಿಗೆ ಮೆಡಿಕೇಶನ್ಸ್ ಗಳನ್ನ ಸಪ್ಲೈ ಮಾಡ್ತಿರ್ಬೇಕು, ವ್ಯಾಕ್ಸಿನ್ಸ್ ಗಳಾಗಿರ್ಬೋದು, ಇಮ್ಯುನೈಸೇಷನ್ ಸರ್ವಿಸಸ್ ಗಳಾಗಿರ್ಬೋದು. ನಾಟ್ ಓನ್ಲಿ ದಟ್, ಈ ಕೋವಿಡ್ ಪ್ಯಾಂಡಮಿಕ್ ಮಾತ್ರ ಅಲ್ಲ, ಇದ್ರ ಜೊತೆಗೆ ಹಲವಾರು ರೀತಿಯಾದಂತಹ ಸಾಂಕ್ರಾಮಿಕ ರೋಗಗಳಿಂದ ಜನರು ಏನಾಗ್ತಿದ್ದಾರೆ ಆಲ್ರೆಡಿ ಬಳಲ್ತಾ ಇದ್ದಾರೆ. ಮೇ ಬಿ ಚಿಲ್ಡ್ರನ್ಗಳಾಗಿರ್ಬೋದು, ಸ್ಪೆಷಲಿ ಇದರಲ್ಲಿ ನಾವು ನೋಡೋದಾದ್ರೆ ಹೈ ರಿಸ್ಕ್ ಗ್ರೂಪ್ಸ್ ಅಂತ ಹೇಳಿದ್ರೆ ಚಿಲ್ಡ್ರನ್ ಆಗಿರ್ಬೋದು ಮತ್ತೆ ಪ್ರೆಗ್ನೆಂಟ್ ಮದರ್ಸ್ಗಳಂತ ಹೇಳ್ತೀವಿ. ಮೇಯ್ನ್ ಆಗಿ ಈಗ ಕೇರ್ ಮಾಡಬೇಕಾಗಿರುವಂಥದ್ದು ಈ ಪ್ರೆಗ್ನೆಂಟ್ ಮದರ್ಸ್ ಅಲ್ಲಿ, ಯಾಕೆಂದ್ರೆ ಇವರೇ ಅತಿ ಹೆಚ್ಚಾಗಿ ಬೇಗನೆ ಇನ್ಫೆಕ್ಟ್ ಆಗುವಂಥದ್ದು, ಈ ಕೋವಿಡ್ ಆಗಿರ್ಬೋದು ಅಥವಾ ಇನ್ನು ಯಾವುದೇ ಇನ್ಫೆಕ್ಷನ್ಸ್ ಆಗಿ, ಯಾಕೆಂದ್ರೆ ದೇ ಆರ್ ಪ್ರೋನ್ ಟು ದ ಡಿಸೀಸಸ್ ಸೂನ್. ಹಾಗಾಗಿ ಪ್ರೆಗ್ನೆಂಟ್ ಮದರ್ಸ್ಗಳಿಗೆ ಅಥವಾ ಚಿಲ್ಡ್ರನ್ಸ್ಗಳಿಗೆ ವ್ಯಾಕ್ಸಿನ್ ಪ್ರಿವೆಂಟಬಲ್ ಡಿಸೀಸಸ್ಗಳಿಂದ ಪ್ರಿವೆಂಟ್ ಮಾಡೋದಕ್ಕೆ, ಅಂದರೆ ಈಗ H1N1 ಆಗಿರ್ಬೋದು ಅಥವಾ TB ಆಗಿರ್ಬೋದು, ಸೊ ಈ ರೀತಿದೆಲ್ಲ ನಾವು ವ್ಯಾಕ್ಸಿನ್ ಮೂಲಕ, ಇವನ್ನ ಪೋಲಿಯೋ ಆಗಿರ್ಬೋದು, ಇವನ್ನೆಲ್ಲ ನಾವು ವ್ಯಾಕ್ಸಿನ್ ಕೊಟ್ಟು ಇಂಜೆಕ್ಷನ್ಸ್ನ ಕೊಟ್ಟು ಅದನ್ನು ಪ್ರಿವೆಂಟ್ ಮಾಡ್ಬೋದು ಆ ಡಿಸೀಸಸ್ಗಳನ್ನ. ಸೊ ಈ ರೀತಿ ಎಲ್ಲ ಪ್ರೋಗ್ರಾಮ್ಗೂ ಕೂಡ ಏನು ಎಸೆನ್ಷಿಯಲ್ ನೀಡ್ಸ್ ಅಂತಾನೆ ವ್ಯಾಕ್ಸಿನ್ಸ್ಗಳಾಗಿರುತ್ತೆ, ಮೆಡಿಕೇಶನ್ಸ್ಗಳಾಗಿರುತ್ತೆ. ಹಾಗಾಗಿ ಈ ಕೋವಿಡ್ ಪ್ಯಾಂಡಮಿಕ್ನಲ್ಲಿ ಈ ಒಂದು ನೆಟ್ವರ್ಕ್ನ ಯೂಸ್ ಮಾಡ್ಕೊಂಡು ಹಲವಾರು ರೀತಿಯಾದಂತಹ ಎಸೆನ್ಷಿಯಲ್ ಇಮ್ಯುನೈಸೇಷನ್ ಸರ್ವಿಸಸ್ನ ಈ ಒಂದು ನೆಟ್ವರ್ಕ್ ಪ್ರೊವೈಡ್ ಮಾಡ್ತಿದೆ. ಹಾಗೆ ಈ ಇವಿನ್ನ ನೋಡೋದಾದ್ರೆ ಆಲ್ರೆಡಿ ಎವ್ರಿ ಪರ್ ಮಂತ್ ನಾವು 2 ಮಿಲಿಯನ್ ವ್ಯಾಕ್ಸಿನ್ ಟ್ರಾನ್ಸಾಕ್ಷನ್ಸ್ಗಳನ್ನ ಈ ಇವಿನ್ ಸರ್ವರ್ಗಳಲ್ಲಿ ನಾವು ನೋಡಬಹುದಾಗಿದೆ. ಆ್ಯಂಡ್ ಕರೆಂಟ್ಲಿ ಏನು ಸರ್ವರ್ ಇದೆಯಲ್ಲ ಅದರಲ್ಲಿ ಮೋರ್ ದೆನ್ 2 TB ಅಷ್ಟು 2 ಟೆರಾಬೈಟ್ಸ್ ಅಷ್ಟು ಡೇಟಾವನ್ನ, ಆ ಡೇಟಾ ಯಾವುದನ್ನ ಒಳಗೊಂಡಿದೆ ಅಂತಂದ್ರೆ ವ್ಯಾಕ್ಸಿನ್ ಸ್ಟಾಕ್ಸ್ಗಳ ಬಗ್ಗೆ, ವ್ಯಾಕ್ಸಿನ್ಸ್ಗಳನ್ನ ಯಾವ ರೀತಿ ಸ್ಟೋರ್ ಮಾಡಬೇಕು, ಅದ್ರ ಟೆಂಪರೇಚರ್ಸ್ಗಳೇನು, ಈ ರೀತಿ ಎಲ್ಲ ಇನ್ಫಾರ್ಮೇಶನ್ಸ್ನು ಕೂಡ ಒಳಗೊಂಡಿದೆ. ಆ್ಯಂಡ್ ಈ ಅನಾಲಿಟಿಕಲ್ ಡೇಟಾ ಏನಿದೆ ಇದು ಇಟ್ ಕಂಟೈನ್ಸ್ ಮೋರ್ ದೆನ್ 2 TB ಆಫ್ ಡೇಟಾವನ್ನ ಈ ಇವಿನ್ ಸರ್ವರ್ ಕೇವಲ ಈ ವ್ಯಾಕ್ಸಿನ್ ಸ್ಟಾಕ್ಸ್ಗಳದ್ದೇ ಹೊಂದಿರುವಂಥದ್ದು. ಸೊ ಎವ್ರಿ ಮಂತ್ ವ್ಯಾಕ್ಸಿನ್ ಟ್ರಾನ್ಸಾಕ್ಷನ್ಸ್ ಆಗ್ತಿರುವಂಥದ್ದು 2 ಮಿಲಿಯನ್. ಈ 2 ಮಿಲಿಯನ್ ವ್ಯಾಕ್ಸಿನ್ಸ್ ಟ್ರಾನ್ಸಾಕ್ಷನ್ ನಾವು ಇವಿನ್ ಸರ್ವರ್ನಲ್ಲಿ ಲಾಗಿನ್ ಅಂಡ್ ಲಾಗ್ಔಟ್ ಆಗೋದನ್ನ ನಾವು ಎವ್ರಿ ಮಂತ್ ನೋಡಬಹುದಾಗಿದೆ. ಇದು ರೀಸೆಂಟ್ ಆಗಿ ನ್ಯೂಸ್ ನಲ್ಲಿ ಇರುವಂತದ್ದು. ಹಾಗಿದ್ರೆ ಏನಿದು ಇವಿನ್ ಅಂತ ಅನ್ಬಿಟ್ಟು ಇವಾಗ ತಿಳ್ಕೊಳ್ತಾ ಹೋಗೋಣ, ಏನೆಲ್ಲ ಇದು ಒಳಗೊಂಡಿದೆ ಇವಿನ್, ವಾಟ್ ಆರ್ ಇಟ್ಸ್ ಬೆನಿಫಿಟ್ಸ್ ಅಂತ ಹೇಳಿ. ಇವಿನ್ ಅಂತ ಹೇಳಿದ್ರೆ ಆಗ್ಲೇ ಹೇಳ್ದಾಗೆ ಇಟ್ ಇಸ್ ಎಲೆಕ್ಟ್ರಾನಿಕ್ ವ್ಯಾಕ್ಸಿನ್ ಇಂಟೆಲಿಜೆನ್ಸ್ ನೆಟ್ವರ್ಕ್ ಅಂತ ಹೇಳ್ತೀವಿ. ಅಂತ ಹೇಳಿದ್ರೆ ಈ ಇವಿನ್ ಅಂತ ಅನ್ನೋದು ಒಂದು ಡಿಜಿಟಲೈಸ್ಡ್ ಸಿಸ್ಟಮ್ ಅಂತ ಹೇಳ್ತೀವಿ. ಅಂದ್ರೆ
ಇಲ್ಲೇ ನೇಮಲ್ಲೇ ಮೆನ್ಷನ್ ಮಾಡಿದೆ, ಇಟ್ ಈಸ್ ಎಲೆಕ್ಟ್ರಾನಿಕ್ ವ್ಯಾಕ್ಸಿನ್ ಇಂಟೆಲಿಜೆನ್ಸ್ ನೆಟ್ವರ್ಕ್ ಅಂತ ಅಂದರೆ ವ್ಯಾಕ್ಸಿನ್ಗಳನ್ನು ಡಿಜಿಟಲೈಸ್ ಮಾಡಿರುವಂಥದ್ದು. ಏನು ಇಮ್ಯುನೈಸೇಷನ್ ಪ್ರೋಗ್ರಾಮ್ಸಿಗೆ ವ್ಯಾಕ್ಸಿನ್ಸ್ಗಳು ಬೇಕು, ಆ ವ್ಯಾಕ್ಸಿನ್ಸ್ಗಳ ಡೇಟಾ ಮತ್ತು ರೆಕಾರ್ಡ್ಸ್ಗಳನ್ನು ಲೈಕ್ ಸಪ್ಲೈ ಚೈನ್ ಸಿಸ್ಟಮ್, ಅದು ಯಾವ ರೀತಿ ಸಪ್ಲೈ ಆಗ್ತಿದೆ, ಮ್ಯಾನುಫ್ಯಾಕ್ಚರ್ ಎಲ್ಲಾಗ್ತಿದೆ, ಅದು ಯಾರು ಯುಟಿಲೈಸ್ ಮಾಡ್ತಿದ್ದಾರೆ, ಎಂಡ್ ಪಾಯಿಂಟ್ಸ್ ಏನು, ಎಷ್ಟು ಸ್ಟಾಕ್ಸ್ ಇದೆ, ಈ ಥರ ಸಪ್ಲೈ ಚೈನ್ ಸಿಸ್ಟಮ್ಸನ್ನು ಒಳಗೊಂಡಿರೋವಂಥದ್ದು ಈ ಇವಿನ್ ಆಗಿದೆ. ಈ ರೀತಿ ಒಳಗೊಂಡಿರೋದ್ರಿಂದ ಇಮ್ಯುನೈಸೇಷನ್ ಪ್ರೋಗ್ರಾಮ್ಸ್ಗಳು ಏನು ನಡೀತಿದೆ ನಮ್ಮ ಇಂಡಿಯಾದಲ್ಲಿ ಆ ಒಂದು ಪ್ರೋಗ್ರಾಮ್ಸ್ನ ಇದು ಸ್ಟ್ರೆಂಥನ್ ಮಾಡ್ತಿದೆ. ಬೇಸಿಕ್ ಆಗಿ ಇವಿನ್ ಅಂತ ಹೇಳೋದಾದ್ರೆ ಅದು ಒಂದು ಡಿಜಿಟಲೈಸ್ ಸಿಸ್ಟಮ್ ಆಗಿದೆ. ಇದು ಏನು ಮಾಡುತ್ತೆ ಅಂತಂದರೆ ನಮಗೆ ವ್ಯಾಕ್ಸಿನ್ಗಳ ಸ್ಟಾಕ್ಸ್ಗಳ ಬಗ್ಗೆ, ಅದರ ಫ್ಲೋಸ್ಗಳ ಬಗ್ಗೆ, ಎಷ್ಟು ಸ್ಟಾಕ್ಸ್ ಇದೆ, ಎಷ್ಟು ಔಟ್ಫ್ಲೋ ಆಗ್ತಿದೆ, ಹಾಗೆ ಆ ವ್ಯಾಕ್ಸಿನ್ಗಳನ್ನು ಯಾವ ಟೆಂಪರೇಚರ್ನಲ್ಲಿ ಸ್ಟೋರ್ ಮಾಡಬೇಕಾಗಿದೆ, ಮೀನ್ಸ್ ಸ್ಟೋರೇಜ್ ಟೆಂಪರೇಚರ್ಸ್ಗಳೇನು, ಈ ಎಲ್ಲ ವಿಷಯಗಳ ಬಗ್ಗೆ ರಿಯಲ್ ಟೈಮ್ ಇನ್ಫಾರ್ಮೇಷನ್, ಅಂದರೆ ಯಾವಾಗಲೂ ಮಾಡಿದ ಇನ್ಫಾರ್ಮೇಷನ್ ಅಲ್ಲ, ಸೊ ಈಗ ಆನ್ ಟೈಮ್ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡುವಂತಹ ಒಂದು ನೆಟ್ವರ್ಕ್ ಈ ಒಂದು ಇವಿನ್ ಆಗಿದೆ. ಸೊ ಅದನ್ನು ಆಲ್ ಅಕ್ರಾಸ್ ದ ಕಂಟ್ರಿ, ದೇಶದಾದ್ಯಂತ ಎಲ್ಲೆಲ್ಲಿ ಕೋಲ್ಡ್ ಚೈನ್ ಪಾಯಿಂಟ್ಸ್ಗಳಿದೆ ಆ ಎಲ್ಲ ಕೋಲ್ಡ್ ಚೈನ್ ಪಾಯಿಂಟ್ಸ್ಗಳಲ್ಲೂ ಈ ಒಂದು ಇನ್ಫಾರ್ಮೇಷನ್ನ ಇವಿನ್ ಪ್ರೊವೈಡ್ ಮಾಡ್ತಿದೆ. ಸೊ ಬೇಸಿಕಲಿ ಏನಂತಂದರೆ ಇದು ಒಂದು ಡಿಜಿಟಲೈಸ್ಡ್ ರೆಕಾರ್ಡ್ ಆಗಿದೆ ವ್ಯಾಕ್ಸಿನ್ಗಳ ಬಗ್ಗೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಏನಿದು ಕೋಲ್ಡ್ ಚೈನ್ ಪಾಯಿಂಟ್ಸ್ ಅಂತ ಹೇಳೋದಾದರೆ ನಾವು ಕೋಲ್ಡ್ ಚೈನ್ ಪಾಯಿಂಟ್ಸ್ ದೇ ಆರ್ ನಥಿಂಗ್ ಬಟ್ ಈಗ ಮ್ಯಾನುಫ್ಯಾಕ್ಚರ್ ಆದಮೇಲೆ ಸೊ ಅದು ನೆಕ್ಸ್ಟು ಯೂಸ್ ಮಾಡುವಂತಹ ಹ್ಯಾಂಡಿಗೆ ಹೋಗಬೇಕು. ಸೊ ಈ ಮ್ಯಾನುಫ್ಯಾಕ್ಚರಿಂದ ಯೂಸೇಜ್ನವರೆಗೂ ಆ ವ್ಯಾಕ್ಸಿನ್ಗಳು ಹೋಗ್ತಿದ್ದಾಗೆ ಅದಕ್ಕೆ ಸ್ಟೋರ್ ಮಾಡುವಂತಹ ಪರ್ಟಿಕ್ಯುಲರ್ ಒಂದು ಟೆಂಪರೇಚರ್ ಇದೆ. ಹಾಗಾಗಿ ಆ ಟೆಂಪರೇಚರ್ನ ಪ್ರೊವೈಡ್ ಮಾಡೋದು. ಸೊ ಆರ್ ಎಲ್ಸ್ ಏನು ಹೇಳ್ಬೋದು ಅಂತಂದರೆ ಈ ಕೋಲ್ಡ್ ಚೈನ್ ಪಾಯಿಂಟ್ಸ್ ಅಂತ ಅಂದರೆ ಸ್ಟೋರೇಜ್ ಪಾಯಿಂಟ್ಸ್ಗಳಂತ ಹೇಳ್ಬೋದು. ಸ್ಟೋರ್ ಮಾಡಿಕೊಂಡು ಅದನ್ನು ನೆಕ್ಸ್ಟ್ ಯಾವ ಒಂದು ಟಾರ್ಗೆಟ್ ಪಾಯಿಂಟಿಗೆ ರೀಚ್ ಮಾಡಬೇಕು ಆ ಪಾಯಿಂಟ್ವರೆಗೂ ರೀಚ್ ಮಾಡೋವರೆಗೂ ಆ ವ್ಯಾಕ್ಸಿನ್ಗೆ ಪ್ರೊವೈಡ್ ಮಾಡುವಂತಹ ಪ್ರಾಪರ್ ಟೆಂಪರೇಚರ್ಸ್ಗಳನ್ನ ಏನಂತೀವಿ ಅಥವಾ ಸ್ಟೋರೇಜ್ ಪಾಯಿಂಟ್ಸ್ಗಳನ್ನ ಏನಂತೀವಿ, ಸ್ಟೋರೇಜ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಪಾಯಿಂಟ್ಸ್ ಅಂತ ಹೇಳ್ಬೋದು ಈ ಒಂದು ಕೋಲ್ಡ್ ಚೈನ್ ಪಾಯಿಂಟ್ಸನ್ನು. ಸೊ ಇಂತಹ ಪಾಯಿಂಟ್ಸ್ಗಳಲ್ಲಿ ಪ್ರಾಪರ್ ಟೆಂಪರೇಚರ್ ಆಗಿರ್ಬೋದು, ಸ್ಟಾಕ್ಸು, ಫ್ಲೋಸ್, ಈ ಎಲ್ಲದರ ಬಗ್ಗೆ ರಿಯಲ್ ಟೈಮ್ ಇನ್ಫಾರ್ಮೇಷನ್ ವ್ಯಾಕ್ಸಿನ್ ಬಗ್ಗೆ ಕೊಡುವಂಥದ್ದು ಈ ಒಂದು ಇವಿನ್ ನೆಟ್ವರ್ಕ್ ಆಗಿದೆ. ಇದೇ ಈ ಇವಿನ್ ನೆಟ್ವರ್ಕ್ ಅಂತ ಹೇಳಿದೆ. ಏನು ಈ ಇವಿನ್ ಇದೆಯಲ್ಲ ಇದು ನಮ್ಮ ಭಾರತದಲ್ಲಿ ಇಂಡಿಜಿನಸ್ ಆಗಿ ಡೆವಲಪ್ ಆಗಿರುವಂತಹ ಒಂದು ಟೆಕ್ನಾಲಜಿ. ಇಂಡಿಜಿನಸ್ ಡೆವಲಪ್ ಆಗಿರುವಂಥದ್ದು ಅಂತ ಅಂದರೆ ನಮ್ಮ ಭಾರತದಲ್ಲೇ ಸ್ವದೇಶೀಯವಾಗಿ ಡೆವಲಪ್ ಆಗಿರುವಂತಹ ಒಂದು ಟೆಕ್ನಾಲಜಿ ಆಗಿದೆ. ಆಸ್ ಐ ಸೆಡ್ ಇದು ಏನು ಮಾಡುತ್ತೆ ಅಂತಂದರೆ ವ್ಯಾಕ್ಸಿನ್ಗಳ ಸ್ಟಾಕ್ಸ್ಗಳ ಬಗ್ಗೆ ಡಿಜಿಟಲ್ ರೆಕಾರ್ಡ್ಸ್ಗಳನ್ನು ಇಟ್ಕೊಂಡಿರುತ್ತೆ. ಹಾಗೇನೆ ಏನು ಕೋಲ್ಡ್ ಚೈನ್ ಇದೆ, ಕೋಲ್ಡ್ ಚೈನ್ ಅಂತ ಹೇಳಿದರೆ ಸ್ಟೋರೇಜ್ ಆ್ಯಂಡ್ ಟ್ರಾನ್ಸ್ಪೋರ್ಟಿಂಗ್ ಪಾಯಿಂಟ್ಸ್ ಅಂತ ಹೇಳ್ತೀವಿ. ಅಲ್ಲಿ ಇರಬೇಕಾಗಿರುವಂತಹ ಟೆಂಪರೇಚರ್ನ ಅದು ಮಾನಿಟರ್ ಮಾಡ್ತಾ ಹೋಗುತ್ತೆ ಥ್ರೂ ಸ್ಮಾರ್ಟ್ ಫೋನ್ ಅಪ್ಲಿಕೇಶನ್ಸ್ಗಳ ಮೂಲಕ. ಸೊ ಇದು ಈ ಇವಿನ್ ಆಗಿದೆ. ನಾವು ನೋಡೋ ಹಾಗೆ ವ್ಯಾಕ್ಸಿನ್ಗಳನ್ನು ನಾವು ಹಾಗೆ ಇಟ್ಟರೆ ಸೊ ಅದು ಪ್ರಾಪರ್ ಆಗಿ ಫಂಕ್ಷನ್ ಮಾಡಲ್ಲ. ಅದಕ್ಕೆ ಪ್ರಾಪರ್ ಆಗಿರುವಂತಹ ಟೆಂಪರೇಚರ್ಸ್ಗಳನ್ನ ಪ್ರೊವೈಡ್ ಮಾಡಬೇಕು. ನಾವು ಎಷ್ಟೋ ಮೆಡಿಕಲ್ ಶಾಪ್ಸ್ಗಳಲ್ಲಿ ಹೋದಾಗ ಸೊ ವ್ಯಾಕ್ಸಿನ್ಸ್ಗಳನ್ನು ಅವ್ರು ಏನು ಮಾಡಿರ್ತಾರೆ, ಫ್ರಿಡ್ಜ್ ಅಥವಾ ಫ್ರೀಸರ್ಸ್ನಲ್ಲಿ ಅವರು ಸ್ಟೋರ್ ಮಾಡಿ ಇಟ್ಟಿರ್ತಾರೆ. ಯಾಕೆ ಅಂತ ಹೇಳಿದರೆ ಅದು ಪ್ರಾಪರ್ ಟೆಂಪರೇಚರ್ನ ಅಟೈನ್ ಮಾಡಬೇಕು, ಇಲ್ಲ ಅಂತಂದರೆ ಅದು ಡಿಆಕ್ಟಿವೇಟ್ ಆಗುತ್ತೆ ಅಥವಾ ಅದರಲ್ಲಿರುವಂತಹ ಪ್ರಾಪರ್ಟೀಸ್ಗಳನ್ನ ಅದು ಕಳ್ಕೊಳ್ತಾ ಹೋಗುತ್ತೆ. ಹಾಗಾಗಿ ಅದಕ್ಕೆ ಪರ್ಟಿಕ್ಯುಲರ್ ಸ್ಟೋರೇಜ್ ಟೆಂಪರೇಚರ್ ಇಷ್ಟೇ ಇರಬೇಕು ಅಂತ ಇರುತ್ತೆ. ಸೊ ಈ ಎಲ್ಲದನ್ನ ಒಂದು ಟ್ರ್ಯಾಕ್ ರೆಕಾರ್ಡ್ಸ್ನ ಮೇಂಟೈನ್ ಮಾಡೋದು ಈ ಒಂದು ಇವಿನ್ ಆಗಿದೆ. ಸೊ ಅದು ಸ್ಮಾರ್ಟ್ ಫೋನ್ ಅಪ್ಲಿಕೇಶನ್ಗಳ ಮೂಲಕ ಸೊ ಇದು ಮಾನಿಟರ್ ಮಾಡ್ತಾ ಹೋಗುತ್ತೆ. ಈ ಇವಿನ್ ಮಾಡೆಲ್ ಏನಿದೆ ಇದರ ಕಾನ್ಸೆಪ್ಟ್ನ ಮಿನಿಸ್ಟ್ರಿ ಆಫ್ ಹೆಲ್ತ್ ಏನಿದೆ ಗೌರ್ಮೆಂಟ್ ಆಫ್ ಇಂಡಿಯಾದು ಈ ಒಂದು ಸಚಿವಾಲಯ ಅಡಾಪ್ಟ್ ಮಾಡ್ಕೊಂಡಿದೆ. ಯಾಕೆ ಅಂತ ಹೇಳಿದರೆ UIP ಪ್ರೋಗ್ರಾಮಿಗೋಸ್ಕರ. ಈ UIP ಪ್ರೋಗ್ರಾಮ್ ಅಂತ ಹೇಳಿದರೆ ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಅಂದರೆ ಯಾವುದೆಲ್ಲ ಕಾಯಿಲೆಗಳನ್ನು ಅಥವಾ ಡಿಸೀಸಸ್ಗಳನ್ನ ನಾವು ವ್ಯಾಕ್ಸಿನ್ಗಳನ್ನು ಕೊಟ್ಟು ನಾವು ಪ್ರಿವೆಂಟ್ ಮಾಡ್ಬೋದು ಅಂತಹ ವ್ಯಾಕ್ಸಿನ್ಗಳನ್ನು ಫ್ರೀ ಆಫ್ ಕಾಸ್ಟ್ ಜನರಿಗೆ ಪ್ರೊವೈಡ್ ಮಾಡಬೇಕು. ಸ್ಪೆಷಲಿ ಫಾರ್ ಚಿಲ್ಡ್ರನ್ಸ್ ಆ್ಯಂಡ್ ಪ್ರೆಗ್ನೆಂಟ್ ವಿಮೆನ್ಸ್ ಅಥವಾ ಮದರ್ಸ್ಗಳಿಗೆ ಪ್ರೊವೈಡ್ ಮಾಡಬೇಕು ಅಂತ ಹೇಳಿ ಈ ಒಂದು UIPನ ಮುಖ್ಯ ಉದ್ದೇಶ ಆಗಿದೆ. ಹಾಗೆಯೇ ಮಿಷನ್ ಇಂದ್ರಧನುಷ್ ಅಂತ ಕೂಡ ಇತ್ತು, ಅದು ಕೂಡ ಈ ಒಂದು ಇಮ್ಯುನೈಸೇಷನ್ ಪ್ರೋಗ್ರಾಮಿನ ಒಂದು ಪಾರ್ಟ್ ಆಗಿದೆ. ಹಾಗಾಗಿ ಈ ಒಂದು ಕಾನ್ಸೆಪ್ಟ್ ಏನಿದೆ ಇವಿನ್ ಮಾಡೆಲ್ನ ಇದನ್ನ ಮಿನಿಸ್ಟ್ರಿ ಆಫ್ ಹೆಲ್ತ್ UIP ಅಂಡರ್ ಇಂಪ್ಲಿಮೆಂಟ್ ಮಾಡ್ಕೊಂಡಿದೆ. ಆಲ್ರೆಡಿ ಈ ಇವಿನ್ ಮಾಡೆಲ್ ಏನಾಗಿದೆ ಅಲ್ವಾ, ಇದನ್ನ 3 ಮೇಜರ್ ಇಂಡಿಯನ್ ಸ್ಟೇಟ್ಸ್ ಅಲ್ಲಿ ಆಲ್ರೆಡಿ ಅಳವಡಿಸಲಾಗಿದೆ. ಅಲ್ಲಿ ಪಾಪ್ಯುಲೇಷನ್ ನಾವು ಕಂಬೈನ್ ಮಾಡಿದ್ರೆ 3 ಸ್ಟೇಟ್ ಇಂದ ಆಲ್ಮೋಸ್ಟ್ 345 ಮಿಲಿಯನ್ ಅಷ್ಟು ಪೀಪಲ್ಗಳಿಗೆ
ವ್ಯಾಕ್ಸಿನ್ಸ್ಗಳನ್ನ ಪ್ರೊವೈಡ್ ಮಾಡ್ತಾ ಉಂಟು. ಹಾಗೆಯೇ ಈ ಈವಿನ್ ಮಾಡೆಲ್ನ ಈ ಸ್ಟೇಟ್ಸ್ಗಳಲ್ಲಿ ಆಲ್ರೆಡಿ ಡಿಪ್ಲಾಯ್ ಮಾಡಲಾಗಿದೆ. ಹಾಗೇನೆ ಇದರ ಗ್ರಾಂಟ್ ಅನ್ನ ಯಾವ್ದು ಸ್ಟ್ರೆಂಥನ್ ಮಾಡ್ತಿದೆ ಅಥವಾ ಫಂಡ್ ನೋಡೋದಾದ್ರೆ ಇದಕ್ಕೆ ಬೇಕಾಗಿರುವಂತ ಫಂಡ್ ನ ಪ್ರೊವೈಡ್ ಮಾಡ್ತಿರುವಂತದ್ದು ಗವಿ ಹೆಲ್ತ್ ಸಿಸ್ಟಮ್ ಅಂತ ಹೇಳ್ತೀವಿ. ಈ ಸಿಸ್ಟಮ್ ನ ಅಂಡರ್ ಏನ್ ಬೇಕಾಗಿದೆ ಈ ಈವಿನ್ಗೆ ಫಂಡ್ಸ್ ಅದನ್ನ ಪ್ರೊವೈಡ್ ಮಾಡ್ತಿರುವಂತದ್ದು ಈ ಒಂದು ಗವಿ ಹೆಲ್ತ್ ಸಿಸ್ಟಮ್ ಸ್ಟ್ರೆಂಥನಿಂಗ್ ಗ್ರಾಂಟ್ ಅಂತ ಹೇಳಿ. ಇದರ ಮೂಲಕ ಇದಕ್ಕೆ ಬೇಕಾಗಿರುವಂತಹ ಫಂಡಿಂಗ್ಸ್ ಹೋಗ್ತಿರುವಂತದ್ದು. ಇದು ಈವಿನ್ ಒಂದು ಕಿರು ಪರಿಚಯ. ಹಾಗೆಯೇ ನಾವು ಬ್ಯಾಕ್ ಗ್ರೌಂಡ್ ನ ತಗೊಳ್ಳೋದಾದ್ರೆ ಈ ಈವಿಂದು ನಾನು ಆಗ್ಲೇ ಹೇಳ್ದಾಗೆ UIP ಅಂತ ಏನಿದೆ, ದಟ್ ಈಸ್ ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್, ದಟ್ ಈಸ್ ವ್ಯಾಕ್ಸಿನ್ ಪ್ರಿವೆಂಟಬಲ್ ಡಿಸೀಸಸ್ಗೆ ಇಮ್ಯುನೈಸ್ ಮಾಡುವಂತಹ ಒಂದು ಪ್ರೋಗ್ರಾಮ್ ಆಗಿದೆ. ಈ UIP ಪ್ರೋಗ್ರಾಮ್ ಇಡೀ ವಿಶ್ವದಲ್ಲೇ ಒನ್ ಆಫ್ ದ ಲಾರ್ಜೆಸ್ಟ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಂತ ಹೇಳಿ ಇದು ಹೆಸರನ್ನು ಕೂಡ ಪಡ್ಕೊಂಡಿದೆ ನಮ್ಮ ಭಾರತದ್ದು. ಅಂಡ್ ಮೇನ್ಲಿ ಇದರ ಟಾರ್ಗೆಟ್ ಏನಾಗಿದೆ ಅಂತ ಅಂದ್ರೆ ನ್ಯೂ ಬಾರ್ನ್ಸ್ ಏನಿದೆ ಅಪ್ರಾಕ್ಸಿಮೇಟ್ಲಿ 26 ಮಿಲಿಯನ್ ನ್ಯೂ ಬಾರ್ನ್ಸ್ಗಳಾಗಿರ್ಬೋದು. ಹಾಗೇನೆ ಪ್ರೆಗ್ನೆಂಟ್ ವಿಮೆನ್ 30 ಮಿಲಿಯನ್ ಪ್ರೆಗ್ನೆಂಟ್ ವಿಮೆನ್ಗೆ ಪ್ರತಿ ವರ್ಷನೂ ಕೂಡ ಇಮ್ಯುನೈಸ್ ಮಾಡುವಂಥದ್ದು ಇದರ ಮುಖ್ಯ ಟಾರ್ಗೆಟ್ ಆಗಿದೆ. ಹಾಗೇನೆ ಇದನ್ನ ಟ್ರಾನ್ಸ್ಲೇಟ್ ಮಾಡಿದ್ರೆ ಈ ಜನಗಳಿಗೆ ನಮಗೆ ಬೇಕಾಗಿರುವಂತಹ ವ್ಯಾಕ್ಸಿನ್ಸ್ ಅಥವಾ ಡೋಸಸ್ ಏನಿದೆ ಪ್ರತಿ ವರ್ಷ ಅದು 300 ಮಿಲಿಯನ್ ಡೋಸಸ್ಗಿಂತ ಹೆಚ್ಚಿನದಾಗಿ ನಮಗೆ ಬೇಕಾಗಿರುವಂಥದ್ದು. ಇದು UIP ನ ಟಾರ್ಗೆಟ್ ಆಗಿದೆ. ಅಂಡ್ ನಾನು ಆಗ್ಲೇ ಹೇಳಿದಾಗೆ ಕೋಲ್ಡ್ ಚೈನ್ ಪಾಯಿಂಟ್ಸ್ಗಳ ಬಗ್ಗೆ ನಾನು ಹೇಳಿದೆ. ಈ ಕೋಲ್ಡ್ ಚೈನ್ ಪಾಯಿಂಟ್ಸ್ ಅಂತ ಅಂದ್ರೆ ದೇ ಆರ್ ನಥಿಂಗ್ ಬಟ್ ಸ್ಟೋರಿಂಗ್ ಅಂಡ್ ಟ್ರಾನ್ಸ್ಪೋರ್ಟಿಂಗ್ ಫೆಸಿಲಿಟಿ ಇರುವಂತಹ ಒಂದು ಪಾಯಿಂಟ್ ಅಂತ ಹೇಳ್ತೀವಿ. ಅಲ್ಲಿ ಅವರು ಪ್ರಾಪರ್ ಆಗಿ ಕೋಲ್ಡ್ ಸ್ಟೋರೇಜ್ ಆಗಿರ್ಬೋದು ಅದಕ್ಕೆ ಬೇಕಾದಂತಹ ಪ್ರಾಪರ್ ಟೆಂಪರೇಚರ್ನ ಪ್ರೊವೈಡ್ ಮಾಡಿ ಆ ವ್ಯಾಕ್ಸಿನ್ ಹಾಳಾಗದೇ ಇರೋ ಹಾಗೆ ಪ್ರಾಪರ್ ಆಗಿ ಸ್ಟೋರ್ ಮಾಡುವಂತಹ ಒಂದು ಪಾಯಿಂಟ್ಸ್ಗಳಾಗಿದೆ. ನಮ್ಮ ಕಂಟ್ರಿಯಲ್ಲಿ ಇಂಡಿಯಾದಲ್ಲಿ ನಾವು ಅಪ್ರಾಕ್ಸಿಮೇಟ್ಲಿ ನೋಡೋದಾದ್ರೆ ದೇರ್ ಆರ್ ಅರೌಂಡ್ 27,000 ಈ ರೀತಿಯಾದಂತಹ ಸ್ಟೋರೇಜ್ ಪಾಯಿಂಟ್ಸ್ ಅಥವಾ ಕೋಲ್ಡ್ ಚೈನ್ ಪಾಯಿಂಟ್ಸ್ಗಳು ನಮ್ಮ ಭಾರತದಲ್ಲಿದೆ. ಅದರಲ್ಲಿ 3% ಅಂದ್ರೆ ಅಪ್ರಾಕ್ಸಿಮೇಟ್ಲಿ 750 ಕೋಲ್ಡ್ ಚೈನ್ ಪಾಯಿಂಟ್ಸ್ ಏನಿದೆ ಅದು ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಇದೆ, ಜಿಲ್ಲಾಡಳಿತದ ಮಟ್ಟದಲ್ಲಿ. ಇನ್ನ ರಿಮೈನಿಂಗ್ 95% ಏನಿದೆ ಅದು ಬಿಲೋ ದ ಡಿಸ್ಟ್ರಿಕ್ಟ್ ಲೆವೆಲ್ ಇದೆ, ಅಂದ್ರೆ ಜಿಲ್ಲಾ ಕೆಳಗೆ ಬರುವಂತದ್ದು. ಇವಾಗ PHCsಗಳಾಗಿರ್ಬೋದು, PHCs ಎಲ್ಲ ಅಂತಂದ್ರೆ ಈ ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಆಗಿರ್ಬೋದು ಅಥವಾ ಅರ್ಬನ್ ಹೆಲ್ತ್ ಫೆಸಿಲಿಟಿ ಸಬ್ ಸೆಂಟರ್ಸ್ಗಳಂತ ಏನ್ ಹೇಳ್ತೀವಿ ಅಂದ್ರೆ ಡಿಸ್ಟ್ರಿಕ್ಟ್ ಲೆವೆಲ್ ಇಂದ ಕಡಿಮೆ ಬರುವಂತದ್ದು. ಈ ರೀತಿಯಾದಂತಹ ಒಂದು ಉಳಿದಂತಹ 95% ಕೋಲ್ಡ್ ಚೈನ್ ಪಾಯಿಂಟ್ಸ್ ನ ಬಿಲೋ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ನೋಡಬಹುದು. ಬಟ್ ಮೇನ್ಲಿ ಈ ಸ್ಟ್ಯಾಟಿಕ್ಸ್ ಗಳನ್ನ ಯೂಸ್ ಮಾಡಿದ್ರೆ ಇಟ್ ವಿಲ್ ಎನ್ಹಾನ್ಸ್ ಅವರ್ ಆನ್ಸರ್ ಕಂಟೆಂಟ್ಗೂ ಕೂಡ ಇದು ಇಮ್ಯುನೈಸೇಷನ್ ಪ್ರೋಗ್ರಾಮ್ ಬಗ್ಗೆ ಅಕಸ್ಮಾತ್ ಯಾವ್ದಾದ್ರು ಕ್ವಶನ್ ಬಂದ್ರೆ ಈ ಸ್ಟ್ಯಾಟಿಕ್ಸ್ಗಳು ನಮಗೆ ತುಂಬಾನೇ ಹೆಲ್ಪ್ ಆಗಿರುವಂತಹ ಚಾನ್ಸಸ್ಗಳಿದೆ. ಹಾಗಾಗಿ ನಮ್ಮ ದೇಶದಲ್ಲಿ ಟೋಟಲ್ ಅಟ್ ಪ್ರೆಸೆಂಟ್ ಇರುವಂತದ್ದು 27,000 ಕೋಲ್ಡ್ ಚೈನ್ ಪಾಯಿಂಟ್ಸ್ ಅನ್ನ ನಮ್ಮ ಭಾರತ ಒಳಗೊಂಡಿದೆ. ಹಾಗಿದ್ರೆ ನಾವು ಈವಿನ್ ಬಗ್ಗೆ ಮಾತಾಡಿದ್ವಿ ಅಲ್ವಾ? ಹಾಗಿದ್ರೆ ಏನೆಲ್ಲ ಕಾಂಪೋನೆಂಟ್ಸ್ ನ ಈ ಒಂದು ಈವಿನ್ ಒಳಗೊಂಡಿದೆ ಅಂತ ಹೇಳಿದ್ರೆ ಕಾಂಪೋನೆಂಟ್ಸ್ ಆಫ್ ಈವಿನ್ ನ ನೋಡೋದಾದ್ರೆ 3 ಮುಖ್ಯ ಕಾಂಪೋನೆಂಟ್ಸ್ ನ ಈ ಒಂದು ಈವಿನ್ ದಟ್ ಈಸ್ ಎಲೆಕ್ಟ್ರಾನಿಕ್ ವ್ಯಾಕ್ಸಿನ್ ಇಂಟೆಲಿಜೆನ್ಸ್ ನೆಟ್ವರ್ಕ್ ಒಳಗೊಂಡಿದೆ. ಆಸ್ ಐ ಸೆಡ್ ನೇಮ್ ಅಲ್ಲೇ ಇದೆ ನೆಟ್ವರ್ಕ್ ಅಂತ ಹೇಳಿ. ನೆಟ್ವರ್ಕ್ ಅಂತಂದ್ರೆ ಆಬ್ವಿಯಸ್ಲಿ ಇಟ್ ಈಸ್ ರಿಲೇಟೆಡ್ ಟು ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಥವಾ ಟೆಕ್ನಾಲಜಿಗೆ ರಿಲೇಟ್ ಆಗಿರುವಂಥದ್ದು. ಅದರಲ್ಲಿ ಮೊದಲನೇ ಕಾಂಪೊನೆಂಟ್ ಏನಿದೆ ಕಾಂಪೊನೆಂಟ್ ಆಫ್ ಈವಿನ್ ನ ನೋಡೋದಾದ್ರೆ ಅದರಲ್ಲಿ ಮೊದಲನೇ ಕಾಂಪೊನೆಂಟ್ ಟೆಕ್ನಾಲಜಿ ಆಗಿದೆ, ಎರಡನೇ ಕಾಂಪೊನೆಂಟ್ ಪ್ರಾಪರ್ ಗವರ್ನೆನ್ಸ್ ಆಗಿದೆ, ಹಾಗೆ ಮೂರನೇ ಕಾಂಪೊನೆಂಟ್ ನೋಡಿದೆ ಹ್ಯೂಮನ್ ರಿಸೋರ್ಸ್ ಆಗಿದೆ. ಕಾಂಪೊನೆಂಟ್ಸ್ ನಮಗೆ ನೆನ್ಪಿಡ್ಬೇಕು. ಮೊದಲನೇದಾಗಿ ಟೆಕ್ನಾಲಜಿ ಬಗ್ಗೆ ಮಾತಾಡೋದಾದ್ರೆ ಕಂಪ್ಲೀಟ್ಲಿ ಇದು ನಾನು ಏನಂತ ಹೇಳಿದೆ ಡಿಜಿಟಲೈಸ್ಡ್ ಆಗಿ ಇರುವಂಥದ್ದು. ಹಾಗಾಗಿ ಇಲ್ಲಿ ಟೆಕ್ನಾಲಜಿ ಮೇನ್ ರೋಲ್ ಅನ್ನ ಪ್ಲೇ ಮಾಡುತ್ತೆ. ಸ್ಟೋರೇಜ್ ಆಗಿರ್ಬೋದು ಎಲ್ಲದನ್ನು ಸ್ಮಾರ್ಟ್ ಫೋನ್ ಅಪ್ಲಿಕೇಶನ್ ಮೂಲಕ ಅವರು ಮಾನಿಟರ್ ಮಾಡೋದು ಅಂತ ಹೇಳಿದಾಗ ಅಲ್ಲಿ ಸಾಫ್ಟ್ವೇರ್ ಯೂಸೇಜಸ್ಗಳಾಗೇ ಇರುತ್ತೆ, ಮತ್ತೆ ಟೆಂಪರೇಚರ್ ಲಾಗರ್ಸ್ ಬೇಕೇ ಬೇಕು. ಈ ಎಲ್ಲ ಇನ್ಫಾರ್ಮೇಷನ್ನ ಆನ್ಲೈನ್ ರಿಯಲ್ ಟೈಮ್ ಇನ್ಫಾರ್ಮೇಷನ್ ವ್ಯಾಕ್ಸಿನ್ ಸ್ಟಾಕ್ಸ್ಗಳಾಗಿರ್ಬೋದು ಸ್ಟೋರೇಜ್ ಟೆಂಪರೇಚರ್ ಬಗ್ಗೆ ಪ್ರೊವೈಡ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಸಾಫ್ಟ್ವೇರ್ಸ್ಗಳ ಅಗತ್ಯ ಇದೆ. ಈ ಸಾಫ್ಟ್ವೇರ್ಸ್ಗಳನ್ನು ಪ್ರೊವೈಡ್ ಮಾಡುವಂಥದ್ದು ಪ್ರಾಪರ್ ಟೆಕ್ನಾಲಜಿಕಲ್ ಫರ್ಮ್ಸ್ಗಳು ಯಾವುದಿದೆ ಅದಾಗಿದೆ. ಹಾಗಾಗಿ ಫಸ್ಟ್ ಕಾಂಪೊನೆಂಟ್ ಬಂದ್ಬಿಟ್ಟು ಟೆಂಪರೇಚರ್. ನಂತರ ಬರೋದಾದ್ರೆ ಗವರ್ನೆನ್ಸ್ ಅಂತ ಹೇಳ್ತೀವಿ. ಕೇವಲ ಅದು ಡಿಜಿಟಲೈಸ್ ಮಾಡೋದು ಮಾತ್ರ ಅಲ್ಲ, ಅದು ಡಿಜಿಟಲೈಸ್ಡ್ ಏನಿರುತ್ತಲ್ಲ ಆ ಡಿಜಿಟಲೈಸ್ ಮಾಡೋದ್ರಿಂದ ನಮಗೆ ಒಂದು ಪ್ರಾಪರ್ ಟ್ರ್ಯಾಕ್ ರೆಕಾರ್ಡ್ ಸಿಗುತ್ತೆ. ಆ ಬೇಸಿಸ್ ಮೇಲೆ ನಾವು ನಾವು ಅಲ್ಲಿ ಗ್ಯಾಪ್ಸ್ಗಳನ್ನ ನೋಡ್ಬೋದು ಅಂತ ಹೇಳಿದ್ರೆ ಇವಾಗ ವ್ಯಾಕ್ಸಿನ್ ಏನಿದೆ ಅದು ಔಟ್ಫ್ಲೋ ಆಗಿದೆ. ಅವಾಗ ಇಲ್ಲಿ ಏನಾಯ್ತು ಅಂತಂದ್ರೆ ಇಲ್ಲಿ ವ್ಯಾಕ್ಸಿನ್ ನ ಕೊರತೆ ಉಂಟಾಗಿದೆ. ಆಲ್ರೆಡಿ ಅರ್ಧ ಸ್ಟಾಕ್ಸ್ ಹೋಗಿದೆ ಅಂತ ಹೇಳಿದಾಗ ವ್ಯಾಕ್ಸಿನ್ಗಳ ಕೊರತೆ ಆಗಿದೆ. ಈ ಗ್ಯಾಪ್ಸ್ ನ ಫಿಲ್ ಮಾಡೋದಕ್ಕೆ ಈ ಒಂದು ಡೇಟಾ ಏನಿದೆಯಲ್ಲ ಆ ಡೇಟಾ ತುಂಬಾನೇ ಹೆಲ್ಪ್ಫುಲ್ ಆಗಿದೆ. ಹಾಗಾಗಿ ಈ ಗ್ಯಾಪ್ಸ್ ನ ನಾವು ಕ್ಲಿಯರ್ ಮಾಡ್ಬಿಟ್ಟು ವ್ಯಾಕ್ಸಿನ್ ಕೋಲ್ಡ್ ಚೈನ್ ನೆಟ್ವರ್ಕ್ ನ ಒಂದು ಕ್ಲಾರಿಟಿ ನಮಗೆ ಸಿಗ್ತಾ ಹೋಗುತ್ತೆ. ಹಾಗಾಗಿ ಅದರ ಪ್ರಾಪರ್ ಪ್ರೊಡಕ್ಷನ್ ನ ಮಾಡಿ
ಅದ್ರ ಸ್ಟ್ಯಾಂಡರ್ಡೈಸ್ನ ನಾವು ಇಂಪ್ರೂವ್ ಮಾಡಿಬಿಟ್ಟು ಅದನ್ನ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ ಯಾರು ರಿಜಿಸ್ಟರ್ಸ್ಗಳು ಇರ್ತಾರೆ ಪ್ರಾಪರ್ ಆಗಿ ಸಣ್ಣ ಹೆಲ್ತ್ ಸೆಂಟರ್ಸ್ಗಳ ರಿಜಿಸ್ಟರ್ಸ್ ಅವರಿಗೆ ಅದನ್ನ ಡಿಸ್ಟ್ರಿಬ್ಯೂಷನ್ ಮಾಡುವಂಥದ್ದು. ಸೊ ಬೇಸಿಕಲಿ ಹೇಳೋದಾದ್ರೆ ಈ ಗವರ್ನೆನ್ಸ್ ಏನಿದೆ ಅಂತಂದ್ರೆ ಇದು ಮ್ಯಾನೇಜ್ಮೆಂಟ್ ಲೆವೆಲ್ ಅಲ್ಲಿ ಇದು ಹೆಲ್ಪ್ ಮಾಡುವಂಥದ್ದು. ಸೊ ಸಿಗುವಂತಹ ರೆಕಾರ್ಡ್ಸ್ಗಳನ್ನು ಯುಟಿಲೈಸ್ ಮಾಡ್ಕೊಂಡು ಈ ಒಂದು ವ್ಯಾಕ್ಸಿನ್ ಏನಿದೆಯಲ್ಲ ಸೊ ಅದರ ನೆಟ್ವರ್ಕ್ನ ಪ್ರಾಪರ್ ಆಗಿ ಮ್ಯಾನೇಜ್ ಮಾಡುವಂಥದ್ದು ಈ ಗವರ್ನೆನ್ಸ್ ಇಂದು ಮೇನ್ ಇಂಟೆನ್ಷನ್ ಆಗಿದೆ. ಹಾಗೆ ಇನ್ನೊಂದು ನೋಡೋದಾದ್ರೆ ಇನ್ಫ್ರಾಸ್ಟ್ರಕ್ಚರ್ನ ಕೂಡ ಅಪ್ಗ್ರೇಡ್ ಮಾಡುವಂಥದ್ದು ಈ ಗವರ್ನೆನ್ಸ್ ಲೆವೆಲ್ನಲ್ಲಿ ನಡೆಯುವಂಥದ್ದು. ಈಗ ನಾವು ಕೋಲ್ಡ್ ಚೈನ್ ಪಾಯಿಂಟ್ಸ್ ಅಂತ ಹೇಳಿದಾಗ ಅಲ್ಲಿ ಹಲವಾರು ರೀತಿಯಾದಂತಹ ಫೆಸಿಲಿಟೀಸ್ ಬೇಕಾಗುತ್ತೆ. ಐಟಿಸ್ಗೂ ಅಂತಂದಾಗ ಸಾಫ್ಟ್ವೇರ್ ಡೆವಲಪ್ ಮಾಡೋದಕ್ಕೆ ಅಲ್ಲಿ ಸರ್ವರ್ಸ್ಗಳಾಗಿರ್ಬೋದು, ಇರುವಂತಹ ಇನ್ಫಾರ್ಮೇಷನ್ನ ಸ್ಟೋರ್ ಮಾಡಬೇಕು ಅಂತಂದ್ರೆ ಅಂದ್ರೆ ನಮಗೆ ಅಲ್ಲಿ ಸರ್ವರ್ಸ್ಗಳ ಅಗತ್ಯತೆ ಇರುತ್ತೆ. ಸೊ ಹಾಗಾಗಿ ಬೇಕಾಗಿರುವಂತಹ ಇನ್ಫ್ರಾಸ್ಟ್ರಕ್ಚರ್ಸ್ನ ಅಪ್ಗ್ರೇಡ್ ಮಾಡೋದು ಅಥವಾ ಪ್ರೊವೈಡ್ ಮಾಡೋದು ಕೂಡ ಗವರ್ನೆನ್ಸ್ ಲೆವೆಲ್ ಅಲ್ಲಿ ಬರುವಂಥದ್ದು. ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಏನ್ ಈವಿನ್ ಇದೆ ಸೊ ಅದು ಯಾವ ರೀತಿ ಆಪರೇಟ್ ಮಾಡಬೇಕು ಅಂತ ಅದಕ್ಕೆ ಸೆಟ್ ಆಫ್ ರೆಗ್ಯುಲೇಷನ್ಸ್ಗಳು ಹಾಕುವಂಥದ್ದು, ಸ್ಟ್ಯಾಂಡರ್ಡ್ ಆಗಿ ಪ್ರೊಸೀಜರ್ಸ್ಗಳನ್ನ ಫಾಲೋ ಮಾಡುವಂಥದ್ದು ಕೂಡ ಗವರ್ನೆನ್ಸ್ ಲೆವೆಲ್ ಅಲ್ಲಿ ನಡೆಯುವಂಥದ್ದು. ಹಾಗೆ ಅಲ್ಲಿ ನಡೆಯುವಂತಹ ಗುಡ್ ಪ್ರಾಕ್ಟೀಸಸ್ಗಳಿಗೆ ಪ್ರಮೋಟ್ ಮಾಡುವಂಥದ್ದು, ಎನ್ಕರೇಜ್ ಮಾಡುವಂಥದ್ದು ಇದೆಲ್ಲ ಗವರ್ನೆನ್ಸ್ಗೆ ಬರುವಂಥದ್ದು. ನಂತರ ಥರ್ಡ್ ಕಾಂಪೊನೆಂಟ್ನ ನೋಡೋದಾದ್ರೆ ಅದನ್ನ ಹ್ಯೂಮನ್ ರಿಸೋರ್ಸಸ್ ಅಂತ ಹೇಳ್ತೀವಿ. ಹ್ಯೂಮನ್ ರಿಸೋರ್ಸಸ್ ಆರ್ ದ ಮೇನ್ ರಿಸೋರ್ಸಸ್ ಆಫ್ ದ ಕಂಟ್ರಿ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಕೇವಲ ಡಿಜಿಟಲೈಸ್ ಮಾಡುತ್ತೆ ಅಷ್ಟೇ ಈ ಈವಿನ್, ಬಟ್ ಅದಾದ್ಮೇಲೆ ಅದರ ಪ್ರಾಪರ್ ರೆಕಾರ್ಡ್ಸ್ನ ತಗೊಂಡ್ಬಿಟ್ಟು ಸೊ ಅದರ ನಂತರ ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಅದರ ಡಿಸ್ಟ್ರಿಬ್ಯೂಷನ್ ಎಲ್ಲ ಪ್ರೋಸೆಸ್ಗಳನ್ನ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಹ್ಯೂಮನ್ ರೋಲ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಒಂದು ಸ್ಟೇಟ್ನಲ್ಲಿ ಕೋಲ್ಡ್ ಚೈನ್ ನೆಟ್ವರ್ಕ್ನ ಡೆವಲಪ್ ಮಾಡಿ ಅದ್ರ ಕೆಪಾಸಿಟಿನ ಜಾಸ್ತಿ ಮಾಡಬೇಕು ಒಂದು ಗೌರ್ಮೆಂಟಿಂದು ಅಂತಂದರೆ ಅಲ್ಲಿ ಕೋಲ್ಡ್ ಚೈನ್ ಹ್ಯಾಂಡ್ಲರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಯಾರೆಲ್ಲ ಆ ಸ್ಟೋರೇಜ್ನ ಹ್ಯಾಂಡಲ್ ಮಾಡ್ತಿರ್ತಾರೆ ಅಲ್ಲಿರುವಂಥ ಕೋಲ್ಡ್ ಚೈನ್ ಮ್ಯಾನೇಜರ್ಸ್ ಆಗಿರ್ಬೋದು ಎಲ್ಲರೂ ಕೂಡ ಇದರಲ್ಲಿ ವೆರಿ ಇಂಪಾರ್ಟೆಂಟ್. ಹಾಗೆಯೇ ಪ್ರತಿಯೊಂದು ಡಿಸ್ಟಿಕ್ಕಿಗೂ ಕೂಡ ಒಬ್ಬ ಕೋಲ್ಡ್ ಮ್ಯಾನೇಜರ್ ಇದ್ದೇ ಇರ್ತಾರೆ. ಸೊ ಯಾಕೆ ಅಂತಂದ್ರೆ ಅವ್ರುಗಳು ಕಾನ್ಸ್ಟೆಂಟ್ ಸಪೋರ್ಟ್ನ ಅಂದರೆ ವ್ಯಾಕ್ಸಿನ್ ರಿಕ್ವೈರ್ಮೆಂಟ್ಸ್ ಎಷ್ಟು ಬೇಕು, ಒಂದು ಕೋಲ್ಡ್ ಚೈನ್ ಪಾಯಿಂಟಲ್ಲಿ ಯಾರು ಸೂಪರ್ವೈಸ್ ಮಾಡ್ತಿರ್ತಾರೆ ಅಥವಾ ಮ್ಯಾನೇಜ್ ಮಾಡ್ತಿರ್ತಾರೆ ಅವ್ರ ಹತ್ರನೇ ಇರುವಂಥದ್ದು ಟ್ರ್ಯಾಕ್ ರೆಕಾರ್ಡ್ಸ್. ವ್ಯಾಕ್ಸಿನ್ ಇಷ್ಟು ಸ್ಟಾಕ್ ಔಟ್ಫ್ಲೋ ಆಗಿದೆ, ಹಾಗೆ ಇಷ್ಟು ರಿಕ್ವೈರ್ಮೆಂಟ್ ಬೇಕಿದೆ, ಎಲ್ಲದೂ ಕೂಡ ಮ್ಯಾನೇಜ್ ಮಾಡುವಂಥದ್ದು ಈ ಕೋಲ್ಡ್ ಚೈನ್ ಹ್ಯಾಂಡಲರ್ಸ್ ಅಥವಾ ಮ್ಯಾನೇಜರ್ಸ್ ಅಂತಲೇ ಹೇಳ್ತೀವಿ. ಸೊ ಅವರೆಲ್ಲರೂ ಕೂಡ ಈ ಕೋಲ್ಡ್ ಚೈನನ್ನು ಹ್ಯಾಂಡಲ್ ಮಾಡ್ತಿರ್ತಾರೆ. ಈ ಒಂದು ಕೋಲ್ಡ್ ಚೈನ್ನ ಹ್ಯಾಂಡಲ್ ಮಾಡೋದಕ್ಕೆ ಅದರ ಮೇಲ್ಗಡೆ ಇರುವಂಥದ್ದು ಸೂಪರ್ವೈಸರ್ಸ್ ಆಗಿರ್ಬೋದು ಅಥವಾ ಕೋಆರ್ಡಿನೇಟರ್ಸ್ ಆಗಿರ್ಬೋದು. ಈ ಸೂಪರ್ವೈಸರ್ಸ್ ಮತ್ತು ಕೋಆರ್ಡಿನೇಟರ್ಸ್ ಏನು ಮಾಡ್ತಾರೆ ಅಂತಂದರೆ ಈ ಕೋಲ್ಡ್ ಚೈನ್ ಟೆಕ್ನಿಷಿಯನ್ಸ್ ಯಾರಿರ್ತಾರೆ, ಕೋಲ್ಡ್ ಚೈನ್ ಹ್ಯಾಂಡ್ಲರ್ಸ್ ಅಥವಾ ಟೆಕ್ನಿಷಿಯನ್ಸ್ ಅಕ್ರಾಸ್ ದ ಡಿಸ್ಟ್ರಿಕ್ಟ್ ಯಾವ್ಯಾವ ಪಾಯಿಂಟ್ಸ್ ಇರುತ್ತೆ ಅವ್ರಿಗೆಲ್ಲರನ್ನೂ ಕೂಡ ಸೊ ಒಂದು ಸೂಪರ್ವೈಸ್ ಮಾಡುವಂಥದ್ದು, ಮಾನಿಟರ್ ಮಾಡುವಂತಹ ಕೆಲಸ ಈ ಒಂದು ಸೂಪರ್ವೈಸರ್ ಆಗಿರ್ಬೋದು ಅಥವಾ ಕೋಆರ್ಡಿನೇಟರ್ದು ಆಗಿರುತ್ತೆ. ಹಾಗೇನೆ ಇಲ್ಲಿ ಏನಾಗ್ತಿದೆ ಅಂತಂದರೆ ಕೇವಲ ಕೋಲ್ಡ್ ಚೈನ್ ಹ್ಯಾಂಡ್ಲರ್ಸ್ ಮಾತ್ರ ಅಲ್ಲ, ಈ ಈವಿನ್ ಏನು ಮಾಡ್ತಿದೆ ಅಂತಂದರೆ ಟೆಕ್ನಿಕಲ್ ಕೆಪಾಸಿಟೀಸ್ನೂ ಕೂಡ ನಮ್ಮ ಭಾರತದಲ್ಲಿ ಜಾಸ್ತಿ ಆಗ್ತಿದೆ. ಯಾವಾಗ ಟೆಕ್ನಿಕಲ್ ಕೆಪಾಸಿಟೀಸ್ ಜಾಸ್ತಿ ಆಗ್ತಾ ಹೋಗುತ್ತೋ ಆವಾಗ ಏನಾಗುತ್ತೆ ಒಂದು ಡೆವಲಪ್ಮೆಂಟ್ ಸ್ಟೇಟ್ನ ಒಂದು ಕಂಟ್ರಿ ರೀಚ್ ಆಗ್ಬೋದು. ಇದು ಹ್ಯೂಮನ್ ರಿಸೋರ್ಸ್ ಬಗ್ಗೆ ಹೇಳೋದಾದರೆ. ಹಾಗೆಯೇ ಬೇಸಿಕಲಿ ಏನಂತಂದರೆ ಈ ಈವಿನ್ ಇಂದ ಆಗ್ತಿರೋವಂಥದ್ದು ನಮಗೆ ಒಂದು ವ್ಯಾಕ್ಸಿನ್ನ ಬಗ್ಗೆ ಕಂಪ್ಲೀಟ್ ಆಗಿ ಓವರ್ವ್ಯೂ ಸಿಗ್ತಿರೋ ಅಂಥದ್ದು. ಪ್ರಾಪರ್ ಟೈಮ್ ಆಗಿ ಪ್ರಾಪರ್ ಸಪ್ಲೈ ಆಗ್ತಿದೆ, ಪ್ರಾಪರ್ ಆಗಿ ಅದು ಕನ್ಸಂಪ್ಷನ್ ಪ್ಯಾಟರ್ನ್ಸ್ಗಳ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ಈ ಒಂದು ಈವಿನ್ ಡಿಜಿಟಲೈಸ್ಡ್ ನೆಟ್ವರ್ಕ್ ಏನಿದೆ ಈ ಈವಿನ್ ಮೂಲಕ ಸಿಗ್ತಿರೋ ಅಂಥದ್ದು. ಸೊ ಪ್ರಾಪರ್ ಆಗಿ 3 ಕಾಂಪೊನೆಂಟ್ಸ್ ನೋಡೋದಾದ್ರೆ ಫಸ್ಟ್ ಇಸ್ ಟೆಕ್ನಾಲಜಿ, ಗವರ್ನೆನ್ಸ್ ಅಂಡ್ ಹ್ಯೂಮನ್ ರಿಸೋರ್ಸ್ ಅಂತ ಹೇಳ್ತೀವಿ. ಹಾಗಿದ್ರೆ ಏನೆಲ್ಲ ಬೆನಿಫಿಟ್ಸ್ ನಾವು ನೋಡ್ಬೋದು ಈ ಒಂದು ಈವಿನ್ ಇಂದ ಅಂತ ಹೇಳಿದ್ರೆ, ಮೊದಲನೇದಾಗಿ ನೋಡೋದಾದ್ರೆ ಅದು ಈ ಈವಿನ್ ಏನಿದೆ ನಾನು ಆಗಲೇ ಹೇಳಿದಾಗ ಇಟ್ಸ್ ಅನ್ ಎಲೆಕ್ಟ್ರಾನಿಕ್ ಡೇಟಾ ಅಂತ ಅಂತೀವಿ. ಸೊ ಇದು ಆಲ್ರೆಡಿ ಒಂದು ಬಿಗ್ ಡೇಟಾ ಆರ್ಕಿಟೆಕ್ಚರ್ನ ಕ್ರಿಯೇಟ್ ಮಾಡಿದೆ. ಈ ಡೇಟಾ ಏನಾಗ್ತಿದೆ ಅಂತಂದರೆ ಅನಾಲಿಟಿಕ್ಸ್ನ ಜನರೇಟ್ ಮಾಡಿದೆ ಅಂತ ಹೇಳಿದರೆ, ಪ್ರಾಪರ್ ಕನ್ಸಂಪ್ಷನ್ ಬೇಸ್ಡ್ ಪ್ಲಾನಿಂಗ್, ಇವಾಗ ಎಷ್ಟು ಸ್ಟಾಕ್ಸ್ ಔಟ್ಫ್ಲೋ ಆಗಿದೆ ಅಥವಾ ಎಷ್ಟು ವ್ಯಾಕ್ಸಿನ್ಸ್ಗಳು ಕನ್ಸ್ಯೂಮ್ಸ್ ಆಗ್ತಿದೆ, ಇನ್ನೂ ಎಷ್ಟು ವ್ಯಾಕ್ಸಿನ್ಸ್ಗಳನ್ನು ನಾವು ತಯಾರು ಮಾಡಬೇಕು, ಈ ರೀತಿಯಾದಂತಹ ಪ್ರಾಪರ್ ಆಗಿ ಒಂದು ಡಿಸಿಷನ್ ತಗೊಳ್ಳೋದಕ್ಕೆ ಈ ಒಂದು ಈವಿನ್ ಏನಾಗಿದೆ ಒಂದು ಬಿಗ್ ಚೇಂಜ್ ಮೇಕರ್ ಆಗಿದೆ. ಸೊ ಯು ಕ್ಯಾನ್ ಸೇ ಇದೊಂದು ಆಕ್ಷನಬಲ್ ಅನಾಲಿಟಿಕ್ಸ್ನ ಎನ್ಕರೇಜ್ ಮಾಡ್ತಾ ಇದೆ, ಡಿಸಿಷನ್ ಮೇಕಿಂಗ್ಗೆ ಹೆಲ್ಪ್ ಮಾಡ್ಕೊಂಡು ಇದು ಒಂದು ಬಿಗ್ ಡೇಟಾ ಆರ್ಕಿಟೆಕ್ಚರ್ ಆಗಿ ಹೊರ ಬರ್ತಾ ಇದೆ. ಸೊ ಇದು ಮೇನ್ ಥಿಂಗ್ ಈಸ್ ಈವಿಂದು ಡಿಸಿಷನ್ ಮೇಕಿಂಗಿಗೆ, ಕನ್ಸಂಪ್ಷನ್ ಬೇಸ್ಡ್ ಪ್ಲಾನಿಂಗಿಗೆ ಇದು ತುಂಬಾ ಹೆಲ್ಪ್ಫುಲ್ ಆಗಿದೆ. ನಂತರ ಎರಡನೇದಾಗಿ ನೋಡೋದಾದರೆ ಆಪ್ಟಿಮಮ್ ಸ್ಟಾಕ್ಸ್ ಆಫ್ ವ್ಯಾಕ್ಸಿನ್ಸ್ನ ಮೇಂಟೈನ್ ಮಾಡೋದಲ್ಲಿ, ಅಂದರೆ ಮ್ಯಾಕ್ಸಿಮಮ್ ಸ್ಟಾಕ್ ಆಫ್ ವ್ಯಾಕ್ಸಿನ್ಸ್ ಮೇಂಟೈನ್ ಮಾಡ್ತಿತ್ತು ಮುಂಚೆ ಎಲ್ಲ. ಇದರಿಂದಾಗಿ ತುಂಬಾ ನಷ್ಟನೂ ಕೂಡ ಆಗ್ತಿತ್ತು. ಯಾಕೆಂದರೆ ಸೊ ಕೆಲವು ವ್ಯಾಕ್ಸಿನ್ಸ್ಗಳಿಗೆ ವ್ಯಾಲಿಡಿಟಿ ಪೀರಿಯಡ್ ಅಂತ ಇರುತ್ತೆ.
ಸೊ ಆ ವ್ಯಾಕ್ಸಿನ್ಸ್ಗಳಿಗೆ ಆ ವ್ಯಾಲಿಡಿಟಿ ಪೀರಿಯಡ್ ಮುಗಿದ್ಮೇಲೆ ಅದನ್ನೆಲ್ಲ ನಾವು ಡಿಸ್ಪೋಸ್ ಮಾಡಬೇಕು, ಅದನ್ನ ಮತ್ತೆ ನಾವು ಎಕ್ಸ್ಪೈರಿ ಡೇಟ್ ಅಂತ ಏನು ಹೇಳ್ತೀವಿ ಅದನ್ನೇ. ಸೊ ಆ ವ್ಯಾಕ್ಸಿನ್ಸ್ನ ನಾವು ಮತ್ತೆ ಯೂಸ್ ಮಾಡೋಂಗಿಲ್ಲ. ಸೊ ಅಷ್ಟು ವ್ಯಾಕ್ಸಿನ್ಸ್ಗಳು ಎಕ್ಸ್ಪೈರ್ ಆದಾಗ ಸೊ ಅದ್ರ ಕಾಸ್ಟ್ ಎಲ್ಲ ಏನಾಗುತ್ತೆ, ಸೊ ಅದು ಅಂದರೆ ಲೈಕ್ ಇಟ್ ಇಸ್ ಸಿಂಪ್ಲಿ ವೇಸ್ಟ್ ಆಗ್ತಾ ಹೋಗ್ತಿರುತ್ತೆ. ಹಾಗಾಗಿ ಈ ವೇಸ್ಟನ್ನು ತಡೆಗಟ್ಟಿ ಆ ಕಾಸ್ಟನ್ನು ಏನು ಬಡ್ಜೆಟ್ ಇರುತ್ತೆ ಅದನ್ನು ಸೇವ್ ಮಾಡೋದ್ರಲ್ಲಿ ಈ ಈವಿನ್ ನೆಟ್ವರ್ಕ್ನ ಡೇಟಾ ಏನಿದೆ ಇದು ಹೆಲ್ಪ್ಫುಲ್ ಆಗಿದೆ. ಹಾಗಾಗಿ ಬೇಕಾದಷ್ಟೇ ಒಂದು ವ್ಯಾಕ್ಸಿನ್ಸ್ನ ಆಪ್ಟಿಮಮ್ ಸ್ಟಾಕ್ಸ್ ಅಂತಂದರೆ ಎಷ್ಟು ಬೇಕೋ ಅಷ್ಟು ಮಟ್ಟಿಗೆ ವ್ಯಾಕ್ಸಿನ್ಸ್ನ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಿ ಅದೇನು ಕೋಲ್ಡ್ ಪಾಯಿಂಟ್ಸ್ ಇದೆ ಅದಕ್ಕೆ ಸ್ಟೋರ್ ಮಾಡೋದ್ರಲ್ಲಿ ಇದು ಸಕ್ಸಸ್ಫುಲ್ ಆಗಿದೆ. ಹಾಗೆ ಇದು ಏನಾಗ್ತಿದೆ ಅಂದರೆ ಇಂಟರ್ಲೀಡ್ ಆಗಿ ದುಡ್ಡು ಏನಿದೆಯಲ್ಲ ಸೊ ಅದನ್ನು ಸೇವ್ ಮಾಡೋದ್ರಲ್ಲಿ ಇದು ಹೆಲ್ಪ್ ಆಗ್ತಾ ಇದೆ. ಹಾಗೇನೆ ವ್ಯಾಕ್ಸಿನ್ಸ್ಗಳ ಅವೈಲಬಿಲಿಟಿ ಏನಾಗಿದೆ ಅಲ್ವಾ, ಅದು 99% ಇನ್ ಮೋಸ್ಟ್ ಆಫ್ ದ ಹೆಲ್ತ್ ಸೆಂಟರ್ಸ್ ಅಲ್ಲಿ ಯಾವಾಗಲೂ ಕೂಡ ದೊರೆಯುವಂತೆ ಆಗಿದೆ. ಮುಂಚೆ ಎಲ್ಲ ನೋಡೋದಾದ್ರೆ ವ್ಯಾಕ್ಸಿನ್ಸ್ಗಳು ಔಟ್ ಆಫ್ ಸ್ಟಾಕ್ ಅಂತ ಇರ್ತಿತ್ತು, ಬಟ್ ಇವಾಗ 99% ಆಫ್ ದ ಹೆಲ್ತ್ ಸೆಂಟರ್ಸ್ಗಳಲ್ಲಿ ಅಕ್ರಾಸ್ ಇಂಡಿಯಾ ವ್ಯಾಕ್ಸಿನ್ಸ್ಗಳ ಅವೈಲಬಿಲಿಟಿ ಯಾವಾಗಲೂ ಕೂಡ ಇದ್ದೇ ಇದೆ. ಹಾಗೆ ನಾವು ಸ್ಟಾಕ್ ಔಟ್ಸ್ಗಳನ್ನು ನೋಡೋದಾದ್ರೆ ಆಸ್ ಐ ಸೆಡ್, ಸೊ ಕೆಲವು ಬಾರಿ ಏನಂತಾನೆ ವ್ಯಾಕ್ಸಿನ್ಸ್ಗಳು ಔಟ್ ಆಫ್ ಸ್ಟಾಕ್ ಆಗ್ತಿತ್ತು. ಸೊ ಯಾವುದೇ ಸಮಯದಲ್ಲೂ ಹೋದ್ರೂ ಕೂಡ ಕೆಲವರಿಗೆ ತುಂಬಾನೇ ಲೈಕ್ ಎಮರ್ಜೆನ್ಸಿ ಕಂಡೀಷನ್ಸ್ ಎಲ್ಲ ಕೂಡ ಸ್ಟಾಕ್ ಔಟ್ಸ್ ಆಗ್ತಿತ್ತು. ಸೊ ಈ ಸ್ಟಾಕ್ ಔಟ್ಸ್ಗಳೇನಿದೆಯಲ್ಲ ಅದು 80% ಅಷ್ಟು ಕೂಡ ರೆಡ್ಯೂಸ್ ಆಗಿದೆ ಏನು ಈ ಸ್ಟಾಕ್ ಔಟ್ಸ್ ಆಗ್ತಿತ್ತು. ಹಾಗೇನೆ ಏನು ಈ ಸ್ಟಾಕ್ ಔಟ್ಸ್ ಆಗಿರೋದನ್ನ ಮತ್ತೆ ಸ್ಟಾಕ್ ಇನ್ ಮಾಡಬೇಕಾಗಿತ್ತು ಅಥವಾ ಮ್ಯಾನುಫ್ಯಾಕ್ಚರ್ ಮಾಡಬೇಕಾಗಿತ್ತು, ಇದು ಏನು ಒಂದು ಗ್ಯಾಪ್ ಇತ್ತಲ್ಲ ಅದು ಹಾಫ್ ಆಫ್ ಅಷ್ಟು ಕಡಿಮೆ ಆಗ್ತಾ ಬಂದಿದೆ. ಅಂದರೆ ಗ್ಯಾಪ್ ಬಿಟ್ವೀನ್ ದ ಮ್ಯಾನುಫ್ಯಾಕ್ಚರ್ ಆ್ಯಂಡ್ ದ ಕನ್ಸಂಪ್ಷನ್ ಏನಿದೆಯಲ್ಲ ಅದನ್ನ ಆ ಗ್ಯಾಪ್ನ ಹಾಫ್ ಅಷ್ಟು ಕೂಡ ಇಲ್ಲಿ ರೆಡ್ಯೂಸ್ ಮಾಡಿದ್ದಾರೆ. ಸೊ ಮೇನ್ ಏನಂತಾನೆ ಸ್ಟಾಕ್ ಔಟ್ಸ್ 80% ಅಷ್ಟು ರೆಡ್ಯೂಸ್ ಆಗಿದೆ. 99% ಅಷ್ಟು ವ್ಯಾಕ್ಸಿನ್ಸ್ಗಳು ಅಕ್ರಾಸ್ ಇಂಡಿಯಾ ಇರುವಂತಹ ಹೆಲ್ತ್ ಸೆಂಟರ್ಸ್ ಅಲ್ಲಿ ಅವೈಲಬಲ್ ಆಗ್ತಾ ಇದೆ. ಹಾಗಾಗಿ ಇದು ಏನು ಮಾಡಿದೆ ಅಂತ ಹೇಳಿದರೆ ಈ ಈವಿನ್ ದಟ್ ಈಸ್ ಎಲೆಕ್ಟ್ರಾನಿಕ್ ವ್ಯಾಕ್ಸಿನ್ ಇಂಟೆಲಿಜೆನ್ಸ್ ನೆಟ್ವರ್ಕ್, ಇದರಿಂದಾಗಿ ಪ್ರತಿಯೊಬ್ಬ ಚೈಲ್ಡು ಕೂಡ ಪ್ರತಿಯೊಬ್ಬ ಮಗುವಿಗೂ ಕೂಡ ಇಮ್ಯುನೈಸೇಷನ್ ಸೆಷನ್ ಏನಿದೆಯಲ್ಲ ಅದು ಪ್ರಾಪರ್ ಆಗಿ ಆಗೋದಕ್ಕೆ ಒಂದು ಟೂಲ್ ಆಗಿದೆ ಅಥವಾ ಒಂದು ಮಾಧ್ಯಮ ಆಗಿದೆ. ಆ್ಯಂಡ್ ಯಾವ ಮಗುವು ಕೂಡ ಇಮ್ಯುನೈಸೇಷನ್ ಪ್ರೋಗ್ರಾಮ್ಗೆ ಹೋದರೆ ಅಥವಾ ವ್ಯಾಕ್ಸಿನ್ಗೆ ಹೋದರೆ ಅಲ್ಲಿ ವ್ಯಾಕ್ಸಿನ್ಸ್ಗಳು ದೊರೆತಿಲ್ಲ ಔಟ್ ಆಫ್ ಸ್ಟಾಕ್ ಅಂತ ಹೇಳಿ ಮತ್ತೆ ಹಿಂದಿರುಗಿ ಬರದೇ ಇರೋ ಹಾಗೆ ಇದು ಪ್ರಾಪರ್ ಆಗಿ ಆ್ಯಕ್ಷನ್ಸ್ಗಳನ್ನು ತಗೊಂತಿದೆ. ಅಲ್ಲಿ ವ್ಯಾಕ್ಸಿನ್ಸ್ಗಳು ಅವೈಲಬಿಲಿಟಿ ಇಲ್ಲ, ನಮಗೆ ದೊರೀತಿಲ್ಲ, ಹಾಗಾಗಿ ಮಗುವಿಗೆ ವ್ಯಾಕ್ಸಿನ್ ಹಾಕೋಕ್ಕಾಗ್ತಿಲ್ಲ ಅಂತಹ ಇಲ್ಲಿ ಪ್ರಮೇಯನೇ ಬರೋದಿಲ್ಲ. ಸೊ ಎವ್ರಿ ಚೈಲ್ಡ್ಗೂ ಕೂಡ ಇಮ್ಯುನೈಸೇಷನ್ ಪ್ರಾಪರ್ ಆಗಿ ಸಿಗೋ ಹಾಗೆ ಮಾಡೋ ಹಾಗೆ ಈ ಒಂದು ಈವಿನ್ ಒಂದು ಡಿಜಿಟಲ್ ರೆಕಾರ್ಡ್ನ ಕ್ರಿಯೇಟ್ ಮಾಡಿದೆ. ಸೊ ದಿಸ್ ಈಸ್ ವೆರಿ ಹೆಲ್ಪ್ಫುಲ್ ಇನ್ ಮ್ಯಾಕ್ಸಿಮೈಸಿಂಗ್ ಅಂತ ಹೇಳಲ್ಲ, ಇನ್ ಮಿನಿಮೈಸಿಂಗ್ ದ ಗ್ಯಾಪ್ಸ್ ಬಿಟ್ವೀನ್ ದ ಮ್ಯಾನುಫ್ಯಾಕ್ಚರ್ ಆ್ಯಂಡ್ ದ ಕನ್ಸಂಪ್ಷನ್ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಈವಿನ್ ಏನಿದೆಯಲ್ಲ ಸೊ ಇದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಹೆಲ್ತ್ ಸೆಕ್ಟರ್ನಲ್ಲಿ ಇದು ವೆರಿ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡ್ತಿದೆ. ಸ್ಪೆಷಲಿ ಈ ಒಂದು ಕೋವಿಡ್ ಪ್ಯಾಂಡಮಿಕ್ ಟೈಮಲ್ಲಂತೂ ಹೆಲ್ತ್ ಎಸೆನ್ಷಿಯಲ್ಗೆ ಬೇಕಾಗಿರುವಂಥ ಎವ್ರಿ ನೀಡ್ಸನ್ನು ರೆಕಾರ್ಡ್ಸ್ನ ಕೀಪ್ ಅಪ್ ಮಾಡಿಬಿಟ್ಟು ಅದಕ್ಕೆ ಬೇಕಾಗಿರುವಂತಹ ನೆಕ್ಸ್ಟ್ ಏನು ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಸೊ ಈ ರೀತಿಯಾಗಿ ಟ್ರ್ಯಾಕ್ ರೆಕಾರ್ಡ್ಸ್ಗಳ ಮೇಲೆ ಇದು ತನ್ನ ಒಂದು ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ನ ಮುಂದಿಡ್ತಿದೆ. ಹಾಗೆಯೇ ಪ್ರಾಪರ್ ಬೇಕಾಗಿರುವಂತಹ ಇಮ್ಯುನೈಸೇಷನ್ಗೆ ಬೇಕಾಗಿರುವಂತಹ ಎಲ್ಲ ಮಾಹಿತಿಗಳನ್ನು ಕೂಡ ಈ ಒಂದು ಈವಿನ್ ಒಳಗೊಂಡಿದೆ. ಸೊ ಆಲ್ಮೋಸ್ಟ್ ನಾನು ಹೇಳಿದಾಗೆ ಸೊ ಎವ್ರಿ ಮಂತ್ 2 ಮಿಲಿಯನ್ ವ್ಯಾಕ್ಸಿನ್ ಟ್ರಾನ್ಸಾಕ್ಷನ್ಸ್ಗಳು ನಡೆಯುತ್ತೆ ಈವಿನ್ ನೆಟ್ವರ್ಕ್ನಲ್ಲಿ. ಹಾಗೇನೆ ಜಸ್ಟ್ ಇದು ಸರ್ವರ್ನ ನಾವು ನೋಡಿದರೆ ಮೋರ್ ದ್ಯಾನ್ 2 TB ಟೆರಾಬೈಟ್ ಡೇಟಾ ಅಷ್ಟು ವ್ಯಾಕ್ಸಿನ್ಸ್ಗಳ ಮೇಲೇ ಸ್ಟಾಕ್ಸ್ಗಳನ್ನು ಈ ಒಂದು ಈವಿನ್ನ ಸರ್ವರ್ ಒಳಗೊಂಡಿದೆ. ಐ ಹೋಪ್ ಈ ಒಂದು ವಿಡಿಯೋದಲ್ಲಿ ನಾವೇನೆಲ್ಲ ಈವಿನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಸೊ ದಟ್ ಈಸ್ ಎಲೆಕ್ಟ್ರಾನಿಕ್ ವ್ಯಾಕ್ಸಿನ್ ಇಂಟೆಲಿಜೆನ್ಸ್ ನೆಟ್ವರ್ಕ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಅದೆಲ್ಲರಿಗೂ ಕ್ಲಿಯರ್ ಆಗಿದೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ವಿಲ್ ಸೂನ್